ವಿಜಯಲಕ್ಷ್ಮಿ ಅವ್ರನ್ನೇ ನೋಡ್ಕೊಳ್ಳಿ, ಅವನು ಆ ಥರ ಮಾಡವ್ರೆ ಅಂದ್ರೂ ಪಾಪ ಅವಳಿಗೆ ಗಂಡನೇ ದುಡ್ಗೋಸ್ಕರ ಬಂದಿರೋದು ಪವಿತ್ರ ಗೌಡ, ವಿಜಯಲಕ್ಷ್ಮಿಯವರಲ್ಲ. ಕಟ್ಕೊಂಡು ಅವರು 50 ರೂಪಾಯಿ ಸಂಪಾದನೆ ಇದ್ದಾಗೂ ಜೊತೆಲಿದ್ದದ್ದು ವಿಜಯಲಕ್ಷ್ಮಿ. ಅವತ್ತು ಅವರಲ್ಲಿ ಇರ್ಬೋದೇನೋ, ನನ್ನ ಹೆಂಡ್ತಿ ನನ್ನೇ ಪೊಲಿಟಿಷನ್ ಇಟ್ಲು ಅಂತ ಆ ದ್ವೇಷದಲ್ಲಿ ಆ ಒಪ್ಪ ಹಂಗೆ ಮಾಡಿರ್ಬೋದೇನೋ. ಆದರೆ ಆ ಕ್ಷಣಿಕ ಅವ್ರಿಗೂ ಅವಾಗೆಲ್ಲ ಹಂಗಾಗಿತ್ತಲ್ವ ನೋವು, ಅದಕ್ಕೆ ಹಂಗೆ ಮಾಡಿದರೆ. ಹೊರಗಡೆ ಬಂದ ಮೇಲೆ ತನ್ನ ಹೆಂಡ್ತಿ ಸಂಸಾರ ಅಂತವ್ರೆ ಇನ್ನೂ ಕೋಟಿ ಜನ ಫ್ಯಾನ್ಸ್ ಆಯ್ತಾರೆ ಮ್ಯಾಮ್. ಒಂದು ಹೆಣ್ಣಿನ ಸವಾಸ ಮಾಡಿದ್ರೆ ಮುನ್ಸ ಏನು ಬೇಕಾದ್ರೂ ಹೋಗ್ತಾ ನಿನ್ನದಕ್ಕೆ ದರ್ಶನ್ ಸರೇ ಕಾರಣ. ಇವತ್ತು ಏನು ದರ್ಶನ್ ಅವ್ರ ಪರಿಸ್ಥಿತಿಗೆ ಏನು ಕಾರಣ ಅಂತ ಅನ್ಸುತ್ತೆ ನಿಮಗೆ? ಸವಾಸ ಒಂದು, ಅತಿಯಾದ ಕೋಪ ಮೇಡಮ್. ಏನು ಗೊತ್ತಾ, ಬಡವ ನೀನು ಮಡಗ್ದಂಗಿರು ಅಂತ ದೇವರು ಅವರ ವೀಡಿಯೋಗಳು ತುಂಬ ನೋಡ್ತೀನಿ. ನನಗೆ ನಿಜವಾಗ್ಲೂ ಅವ್ರ ಫ್ಯಾನ್ ಆಗಿದ್ದೆ ನಾನು. ರಮೇಶ್ ಅರವಿಂದ್ ಅವ್ರದ್ದು ವೀಕೆಂಡ್ ರಮೇಶ್ ಪ್ರೋಗ್ರಾಮ್ ನೋಡಿ, ಆ ಪ್ರೋಗ್ರಾಮ್ ನೋಡಿ ಆ ಪಾಪ ಅಂಥ ವ್ಯಕ್ತಿನೂ ಹೊಳ್ತಾನಲ್ಲ ಕಣ್ಣಲ್ಲಿ. ಅಂದರೆ ಎಲ್ಲರಿಗೂ ಕಷ್ಟ ಅನ್ನೋದಿರ್ತದೆ. 50 ರೂಪಾಯಿ 500 ರೂಪಾಯಿ ಇಟ್ಕೊ ಬಂದು ನಾನು ಇಷ್ಟೊಂದು ಸಂಪಾದನೆ ಮಾಡಿದೆ, ಆ ಸಂಪಾದನೆ ಇನ್ನೂ ಎತ್ತರಕ್ಕೆ ಕೇಳಿಸೋದು. ಈಗ ಬಿದ್ದವ್ರೆ ಅಂತ ಆಳ್ಗೊಂದು ಕಲ್ಲು ಅಂತ ಜನ ಮಾತಾಡ್ತಾರೆ. ತಪ್ಪು ಎಲ್ಲರೂ ಮಾಡ್ತಾರೆ ಮ್ಯಾಮ್, ತಪ್ಪು ಸಹಜ ಮಾಡೋದು. ಆದರೆ ಅವರು ಮಾಡಿರೋದು ತಪ್ಪೆ. ಪಾಪ ರೇಣುಕಾ ಸ್ವಾಮಿ ಪಾಪ ಅವ್ರ ಹೆಂಡ್ತಿನೂ 5 ತಿಂಗಳು ಪ್ರೆಗ್ನೆಂಟು ಅಂತಾರೆ. ಯಾರು ಎಂಥ ಗಂಡ ಆದ್ರೂ ಈಗ ವಿಜಯಲಕ್ಷ್ಮಿ ಅವ್ರನ್ನೇ ನೋಡ್ಕೊಳ್ಳಿ, ಅವನು ಆ ಥರ ಮಾಡವ್ರೆ ಅಂದ್ರೂ ಪಾಪ ಅವಳಿಗೆ ಗಂಡನೇ. ಕೆಲವೊಂದು ಮೊನ್ನೆ ಏನೋ ವಾಟ್ಸಪ್ಪಲ್ಲಿ ನೋಡಿದೆ, ಈ ಪವಿತ್ರ ಲೋಕೇಶು ಮತ್ತು ಗೌಡ ಇಬ್ಬರೂ ದುಡ್ಗೋಸ್ಕರ ದುಡ್ಗೋಸ್ಕರ ಬಂದಿರೋದು ಪವಿತ್ರ ಗೌಡ, ವಿಜಯಲಕ್ಷ್ಮಿಯವರಲ್ಲ. ಕಟ್ಕೊಂಡು ಅವರು 50 ರೂಪಾಯಿ ಸಂಪಾದನೆ ಇದ್ದಾಗೂ ಜೊತೆಲಿದ್ದದ್ದು ವಿಜಯಲಕ್ಷ್ಮಿ. ಅವತ್ತು ಅವರಲ್ಲಿ ಇರ್ಬೋದೇನೋ, ನನ್ನ ಹೆಂಡ್ತಿ ನನ್ನೇ ಪೊಲಿಟಿಷನ್ ಇಟ್ಲು ಅಂತ ಆ ದ್ವೇಷದಲ್ಲಿ ಆ ಒಪ್ಪ ಹಂಗೆ ಮಾಡಿರ್ಬೋದೇನೋ. ಆದರೆ ಆ ಕ್ಷಣಿಕ ಅವ್ರಿಗೂ ಅವಾಗೆಲ್ಲ ಹಂಗಾಗಿತ್ತಲ್ವ ನೋವು, ಅದಕ್ಕೆ ಹಂಗೆ ಮಾಡಿದರೆ. ಏನೋ ಸಂಸಾರ ಚೆನ್ನಾಗಿರಲಿ, ಮುಂದ್ಕರ ಒಪ್ಪ ಒಳ್ಳೆ ವಿದ್ಯಾವಂತ ಹೊರಗಡೆ ಬಂದ ಮೇಲೆ ತನ್ನ ಹೆಂಡ್ತಿ ಸಂಸಾರ ಅಂತವ್ರೆ ಇನ್ನೂ ಕೋಟಿ ಜನ ಫ್ಯಾನ್ಸ್ ಆಯ್ತಾರೆ ಮ್ಯಾಮ್. ಕಮ್ಮಿ ಅಂತೂ ಆಗಲ್ಲ, ಇನ್ನೂ ಜನ ಜಾಸ್ತಿ ಆಯ್ತಾರೆ. ಅಂದರೆ ಕಾನೂನು ಶಿಕ್ಷೆ ಕೊಟ್ಟು ಅದ್ರ ತಕ್ಕಂತೆ ಅರಿವಾಗಿ ಒಳ್ಳೆ ಮನಸ್ಸಿನಾಗಿ ಬರಲಿ ಅಂತ ನಾನು ಈ ಮುಖಾಂತರ ಅವ್ರನ್ನ ಕೇಳ್ಕೊತೀನಿ. ಈ ಹಿಂದೆನೇ ಪವಿತ್ರ ಗೌಡದು ಮತ್ತು ದರ್ಶನ್ ಹೆಸರು ಕೇಳ ಬಂದಿತ್ತು. ಇನ್ಸ್ಟಾಗ್ರಾಮಲ್ಲೆಲ್ಲ ಅವರೇ ಪೋಸ್ಟ್ ಮಾಡ್ಕೊಂಡಿದ್ರೆ ಇದಾಗಿತ್ತು. ಇವತ್ತಿನ ಪರಿಸ್ಥಿತಿಗೆ ಪವಿತ್ರ ಗೌಡನೇ ಕಾರಣ ಅಂತ ತುಂಬ ಜನ ಹೇಳ್ತಾರೆ. ನಿಮ್ಗೆ ಏನು ಅನಿಸುತ್ತೆ ಪವಿತ್ರ ಗೌಡ ಬಗ್ಗೆ? ಮೇಡಮ್, ಪವಿತ್ರ ಗೌಡ ಅವರು ಅವರೇ ಕಾರಣ ಅಂತಕ್ಕೆ 100ಕ್ಕೆ 100% ಪವಿತ್ರ ಗೌಡನೇ ಇದಕ್ಕೆ ಕಾರಣ. ಒಂದು ಹೆಣ್ಣಿನ ಸವಾಸ ಮಾಡಿದ್ರೆ ಮುನ್ಸ ಏನು ಬೇಕಾದ್ರೂ ಹೋಗ್ತಾ ನಿನ್ನದಕ್ಕೆ ದರ್ಶನ್ ಸರೇ ಕಾರಣ ಅಲ್ವಾ? ದರ್ಶನ್ ಒಂದು ಹೆಣ್ಣಿಗೋಸ್ಕರ ಇಷ್ಟೊಂದು ಜೀವನ ಹಾಳು ಮಾಡ್ಕೋಬೇಕಿತ್ತ? ಎಂಥ ದೊಡ್ಡ ಸ್ಟಾರು. ನಿಜ ಅವ್ರನ್ನ ನೋಡಬೇಕು ಅಂದರೆ ಕಿವಂಗಟ್ಲೆ ನಿಂತ್ಕೋತಾರೆ. ಇವತ್ತಿನವರೆಗೂ ನಾನು ದರ್ಶನ್ ಸರ್ ನೋಡೇ ಇಲ್ಲ. ಆದರೂ ಎಷ್ಟು ಜನ ಅವ್ರನ್ನ ಆಸೆ ಪಡ್ತಾರೆ, ಮಾಡ್ತಾರೆ. ಒಂದು ಹೆಣ್ಣಿಗೋಸ್ಕರ ಹೋಗಿ ಥರ ಆಗಬೇಕಿತ್ತ ಅಂತ ಅನ್ನಿಸ್ತದೆ. ಏನೋ ಅವರಲ್ಲಿ ಏನಿದೆ ದೇವರು ಹಣೆ ಬರದಲ್ಲಿ ಬರೆದ್ಬಿಟ್ಟಿರ್ತಾನೆ ಅಂತ ಅನ್ಕೋತಾರಲ್ಲ, ಹಂಗೆ ಏನೋ ಇನ್ನು ಮುಂದ್ಕಾರ ಅವ್ಳು ಸವಾಸ ಮಾಡಬಾರ್ದು ಅನ್ನೋದು ನನ್ನ ಆಸೆ. ಇನ್ನೊಂದೇನೆಂದರೆ ಏನು ದರ್ಶನ್ ವೈಫ್ ಬಂದು ಇಷ್ಟೆಲ್ಲ ಆದ್ರೂ ಏನು ಎಷ್ಟು ಸಪೋರ್ಟ್ ಮಾಡ್ಕೊಂಡು ಅವ್ರ ಪರ ನಿಂತಿದ್ದಾರೆ. ಏನು ಅನ್ಸುತ್ತೆ ವಿಜಯಲಕ್ಷ್ಮಿ ಬಗ್ಗೆ? ಗಂಡ ಕುಡುಕ ಆಗಲಿ, ಅವ್ನು ಕೆಟ್ಟೋನಾಗಲಿ, ಅವ್ನು ಕೊಲೆಗಾರ ಆಗಲಿ, ಏನೇ ಆಗಲಿ, ಫಸ್ಟ್ ಬರೋದು ತಾಯಿ, ಸೆಕೆಂಡ್ ಹೆಂಡ್ತಿನಿ. ಆ ಸ್ಥಾನವ ಯಾರು ಅವ್ನು ಕುಡ್ಕೊಂಡು ಅವ್ನು ರೋಡಲ್ಲಿ ಬಿದ್ದಿದ್ರು ಒಂದು ಹೆಣ್ಣು ಅನ್ನೋಳು ಅಯ್ಯೋ ನನ್ನ ಗಂಡ ನಮ್ಮ ಈ ಸಂಸ್ಕೃತಿಲಿ ಗಂಡನಿಗೆ ಹೆಣ್ಣಾದವಳು ಬೆಲೆ ಕೊಟ್ಟೆ ಕೊಡ್ತಾರೆ. ಅವ್ರು ಏನೇ ತಪ್ಪು ಮಾಡಿದ್ರು ವಿಜಯಲಕ್ಷ್ಮಿ ಅವ್ರು ಬಿಡಲ್ಲ ಮೇಡಮ್. ಅವ್ರಿಗೆ ಸಪೋರ್ಟ್ಗೆ ಅವ್ರು ಇದ್ದೇ ಇರ್ತಾರೆ. ದರ್ಶನ್ ಅವರು ಜೈಲಿಗೆ ಸೇರಿದ್ಮೇಲೆ ಇವಾಗ 20 ದಿವಸ ಆದಮೇಲೆ ಅವ್ರ ಅಮ್ಮ ತಮ್ಮ ಬಂದಿರೋದು. 20 ದಿವಸದ ಮೊದಲು ಅವ್ರು ಬಂದಿಲ್ಲ. ಮತ್ತೆ ಅವ್ರ ಜೊತೆಲಿ ಓಡಾಡ್ತಿದ್ರು. ತುಂಬ ಜನ ಯಾರು ಕೂಡ ಅವ್ರ ಹತ್ರಕ್ಕೂ ಕೂಡ ಬರಲಿಲ್ಲ, ತುಂಬ ದೂರನೇ ಇದ್ರು. ಏನು ಅನಿಸುತ್ತೆ ಅದು? ಈಗ ಒಂದು ಸಂಬಂಧ ಅಂತ ಅಂದಮೇಲೆ ತಂದೆ ತಾಯಿ ಅಣ್ಣ ತಮ್ಮ ಮೊದಲೇ ಗಾದೆ ಹುಡ್ತಾ ಅಣ್ಣ ತಮ್ಮದಿರು ಬೆಳೀತಾ ದಯಾದಿಗಳು ಅನ್ನೋದು ಗಾದೆ ಇರ್ತದೆ. ಈಗ ನಾವೇ ಏನಾದ್ರು ಒಂದು ಮಾತಾಡಿರ್ತೀವಿ, ಅಣ್ಣ ತಮ್ಮದಿರು ಜಗಳ ಆಗಿರ್ತದೆ, ಆ ಮುನ್ಸು ಅದು ಕಂಟಿನ್ಯೂ ಆಗ್ತಾ ಹೋಗ್ತಿರ್ತದೆ. ಅಂದರೆ ಇವ್ರಿಗೂ ಟೈಮ್ ಇಲ್ಲ. ದರ್ಶನ್ ಸರ್ ಅವ್ರವ್ರ ಜೊತೆ ಫ್ರೆಂಡ್ ಸರ್ಕಲಲ್ಲೇ ಮುಳುಗ್ಬಿಟ್ರು, ಫ್ಯಾಮಿಲಿ ಟೈಮ್ ಕೊಡಲಿ. ತಾಯಿ ಅಂದರೆ ತುಂಬ ಪ್ರೀತಿ. ಏನೋ ಈಗೀಗ ಏನೋ ಗಲಾಟೆ ಆಯಿತು ಅಂತೇನೋ ಅಂತಂದರು. ಏನೋ ಒಂದು ಕೆಟ್ಟದಾದರೆ ಒಂದು ಒಳ್ಳೇದಾಯ್ತದೆ ಅದಕ್ಕೆ. ಏನೋ ಪವಿತ್ರ ಗೌಡರ್ ಕೆಟ್ಟದಾಗಿದ್ದಕ್ಕೆ ತಂದೆ ತಾಯಿ ತಮ್ಮ ಬಂದರು ಅಂತ ಅನ್ನಿಸ್ತದೆ. ಏನೋ ಈಗಾರು ಫ್ಯಾಮಿಲಿ ಜೊತೆ ಇರಲಿ, ಸಂತೋಷವಾಗಿರಲಿ, ಎಲ್ಲರೂ ಒಂದೇ ಮನೇಲಿ ಇರಲಿ ಅನ್ನೋದೇ ನನ್ನ ಆಸೆ. ಬೀಟ್ ಪ್ಲಸ್ ಕರ್ನಾಟಕ.